ನಂಬಿಕೆ ಎಲ್ಲಿರುತ್ತೆ ಅಂದರೆ ಕಥೆ ಮೇಲೆ ಇರುತ್ತೆ. ಅದಾದಮೇಲೆ ಇವರು ಚೆನ್ನಾಗಿ ಮಾಡ್ತಾರೆ, ಇವರು ಸಿನಿಮಾ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು, ಡೈರೆಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು, ಎಲ್ಲ ರೀತಿಯೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಸರೆಂಡರ್ ರೀತಿ ಇರುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಮ್ಮ ಆರ್ಟಿಸ್ಟ್ಗಳದ್ದು ಒಂದು ಶಾಪ ಒಂದು ಅಂಟ್ಕೊಂಡು ಬಂದಿರುತ್ತೆ. ನಾವು ಇನ್ವಾಲ್ವ್ ಆದರೂ ತಪ್ಪಾಗತ್ತೆ, ಇನ್ವಾಲ್ವ್ ಆಗದೆ ಇದ್ರೂ ತಪ್ಪಾಗತ್ತೆ. ಇದು ಪ್ರತಿಯೊಬ್ಬ ಕಲಾವಿದನಿಗೆ ಇರುವಂಥ ಸಿನಿಮಾ ವಿಚಾರದಲ್ಲಿ. ಓಕೆ, ಕಥೆನ ನಂಬಿರ್ತೀವಿ ನಾವು, ನಮ್ದು ಅಂತ ತೊಗೊಂಡ್ಬಿಟ್ಟಿರ್ತೀವಿ. ಆ ಪಾತ್ರಕ್ಕೆ ಅಷ್ಟು ಇನ್ವಾಲ್ವ್ ಆಗಿ ಆ ಪಾತ್ರನ ಪ್ರೀತಿಸಿ ನಾವು ಅದಾಗ್ಬಿಟ್ಟಿರ್ತೀವಿ, ಆ ಪಾತ್ರ ಆಗೋಗ್ಬಿಟ್ಟಿರ್ತೀವಿ ನಾವು. ಕರೆಕ್ಟ್. ಇವಾಗ ಅದಕ್ಕೆ ಆ ನ್ಯಾಯಗಳು ಒದಗಿಸ್ತಾ ಇಲ್ಲ ಅಂದ್ಕೊಳ್ಳಿ, ಅದು ಪ್ರೊಡಕ್ಷನ್ನಿಂದ ಆಗಿರ್ಬೋದು, ಡೈರೆಕ್ಷನ್, ಯಾವುದೇ ಕಾರಣ ಅಂದರೆ ಇಂಥದ್ದೇ ಬ್ಲೇಮ್ ಅಂತ ಮಾಡ, ಅವ್ರವ್ರ ಕೆಪಾಸಿಟೀಸ್, ಅವ್ರವ್ರ ಶಕ್ತಿ ಅದು. ಕರೆಕ್ಟ್. ಈಗ ನಾನು ಅದನ್ನು ಸರಿಪಡಿಸೋದಕ್ಕೆ ಇನ್ವಾಲ್ವ್ ಆಗ್ತೀನಿ ಅಂತ ಇಟ್ಕೊಳ್ಳಿ, ಮೂಗು ತೋರಿಸ್ತಾರೆ, ಎಲ್ಲದರಲ್ಲೂ ಮೂಗು ತೋರಿಸ್ತಾನೆ. ಅವರು ನಾವು ಕತೆ ಹೇಳಿದ್ವಿ ತಾನೆ, ಸುಮ್ಮನೆ ಬರಬೇಕು, ನಾವು ಹೇಳ್ದಂಗೆ ಯಾಕೆ ನಮಗೆ ಏನು ಮಾಡೋದು ಗೊತ್ತಿಲ್ವಾ? ಓಕೆ, ನಾನು ದುಡ್ಡು ಆಗ್ತಾ ಅಂತಾನೆ, ನಾನು ಕಷ್ಟದಿಂದ ಸಾಲ ಮಾಡಿ ದುಡ್ಡು ತಂದು ಆಗ್ತಾನೆ ಅಂತಾನೆ, ನಮ್ಗೆ ಗೊತ್ತು ಮಾಡ, ನಾನು ಇಂತಿಂಥ ಕಡೆ ಕೆಲಸ ಮಾಡಿದ್ದೀನಿ, ಇದು ಒಪ್ಕೋಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇತ್ತು, ಈಗ ಯಾಕೆ ಹಿಂಗೆ? ಸುಮ್ಮನೆ ನಮ್ಗೆ ಗೊತ್ತಿದೆ ಮಾಡೋದು. ಅದನ್ನು ಸಜೆಷನ್ ಅಂತ ಯಾಕೆ ತೊಗೊಳಲ್ಲ ಅಂತ. ಈಗ ನಾನು ಮೂಗು ತೋರಿಸ್ಲಿಲ್ಲ ಅಂದ್ಕೊಳ್ಳಿ ಸರ್, ಒಳ್ಳೆಯವನಾಗಿರಬೇಕು ನಾನು, ಪಾಪ ಅವರ ನಂಬಿಕೆ ಅವ್ರು ಮಾಡಲಿ ಬಿಡು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ ಅಂದ್ಕೊಳ್ಳಿ ಸರ್. ಸಿನಿಮಾ ರಿಲೀಸ್ ಆಗುತ್ತೆ, ಆವಾಗ ಅಭಿಮಾನಿಗಳು ಮತ್ತು ನಾವು ಯಾರ್ಯಾರಿಗೆ ಎದುರಿಸ್ಬೇಕಾಗುತ್ತಲ್ಲ ಅವರೆಲ್ಲ ಪ್ರಶ್ನೆ ಆಗೋದು, ಏನು ಮಾಡ್ತಿದ್ರೆ ನೀವು ಹೇಳೋಕ್ಕಾಗಿರಲಿಲ್ಲ ಆವಾಗ, ದುಡ್ಡುಗೋಸ್ಕರನೇ ಮಾಡ್ಬಿಟ್ರ. ನೀವು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ಡೈರೆಕ್ಟ್ರಿ ನೀವು ತಪ್ಪದಾರಿ ಹಿಡಿತಾ ಇದ್ದೀರಾ, ಪ್ರೊಡ್ಯೂಸರ್ಸಿಗೆ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರು ತಪ್ಪು, ಹೇಳದೇ ಇದ್ರೂ ತಪ್ಪು. ಇದು ಆರ್ಟಿಸ್ಟಿಗಿರೋಂಥ ಶಾಪ.